ಅವರು ಹಿಡಿದ ಪ್ರತಿಯೊಂದು ಮೀನಿನ ಬಾಯಲ್ಲೂ ಚಿನ್ನದ ನಾಣ್ಯ ಸಿಗುತ್ತದೆಂದು ಹೇಳಲಿಲ್ಲ. ಅವರನ್ನು ಮನುಷ್ಯರ ಬೆಸ್ತರನ್ನಾಗಿ ಮಾಡ್ತೇನೆಂದು ಆತನು ಹೇಳಿದನು. ಆತ್ಮೀಯ ಮಿತ್ರರೇ, ನೀವೆಲ್ಲರೂ ಸುಕ್ಷೇಮದಲ್ಲಿರುವಿರಿ ಹಾಗೂ ದೇವರ ವಾಕ್ಯಗಳು ನಿಮ್ಮನ್ನು ಆತ್ಮೀಯವಾಗಿ ಬಲಪಡಿಸಿದೆ ಎಂದು ನಾವು ನಂಬ್ತಾ ಇದ್ದೇವೆ. ನೀವು ಮಾಡಿದ ಅಮೂಲ್ಯವಾದ ಕಾರ್ಯಗಳಿಗಾಗಿ ಕೃತಜ್ಞತೆಗಳು. ನಮ್ಮ ಈ ಲೋಕದ ಯಾತ್ರೆಯಲ್ಲಿ ನಮ್ಮ ದೃಷ್ಟಿಯನ್ನು ಯೇಸು ಕ್ರಿಸ್ತನ ಮೇಲೆ ಇಟ್ಟಾಗ ಸಂಚಾರವು ಸುಲಭವಾಗುತ್ತದೆ. ನಿಮಗಿದು ಆಶ್ಚರ್ಯವಾಗಿದೆಯೋ? ಹಾಗಾದರೆ ಬನ್ನಿರಿ, ದೇವರ ವಾಕ್ಯಗಳ ಮೂಲಕ ನಾವು ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಪ್ರಾರ್ಥನೆಯನ್ನು ಮಾಡೋಣ. ಕರುಣಾಳು ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಕೃಪೆಯಲ್ಲಿ ಐಶ್ವರ್ಯವಂತನು ಪ್ರೀತಿ ಸ್ವರೂಪನೂ ಆಗಿರುವ ದೇವ, ನಿನ್ನ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವಾಗಲಿ. ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ನಮ್ಮ ಪ್ರಿಯ ಬಾಂಧವರನ್ನು ಆಶೀರ್ವದಿಸ್ತಾ ಬಂದಿದ್ದೀ, ಅದಕ್ಕಾಗಿ ಸ್ತೋತ್ರ. ದೈಹಿಕವಾಗಿಯೂ ಮಾನಸಿಕವಾಗಿಯೂ ಆತ್ಮಿಕವಾಗಿಯೂ ಎಲ್ಲ ಕ್ಷೇತ್ರಗಳಲ್ಲಿಯೂ ನಮ್ಮ ಪ್ರಿಯರು ಆಶೀರ್ವದಿಸಲ್ಪಡಬೇಕು ಮತ್ತು ಇವರ ಮೂಲಕ ಇನ್ನು ಬೇರೆಯವರು ಕೂಡ ಆಶೀರ್ವದಿಸಲ್ಪಡಬೇಕು. ನಿನ್ನ ವಾಕ್ಯದ ಮಾರ್ಗದಲ್ಲಿ ಈ ಪ್ರಿಯರನ್ನು ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರೀತಿಯುಳ್ಳ ದೇವಜನರೇ, ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆಯ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ ದೇವರಾತ್ಮನ ನಡೆಸುವಿಕೆಯನ್ನು ಬೇಡಿಕೊಳ್ಳುತ್ತಾ ನಮ್ಮ ಧ್ಯಾನದಲ್ಲಿ ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 12ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ನಾನು ಹೀಗೆ ಬರೆದು ಬುದ್ಧಿಹೀನನಾದೆನು, ಅದಕ್ಕೆ ನೀವೇ ನನ್ನನ್ನು ಬಲವಂತ ಮಾಡಿದಿರಿ. ನಿಮ್ಮಿಂದಲೇ ನನಗೆ ಹೊಗಳಿಕೆಯೂ ಉಂಟಾಗಬೇಕಾಗಿತ್ತು. ಯಾಕಂದರೆ ನಾನು ಕೇವಲ ಅಲ್ಪನಾದರೂ ಅತಿ ಶ್ರೇಷ್ಠರಾದ ಅಪೋಸ್ತಲರೂ ಅನಿಸಿಕೊಳ್ಳುವ ಆ ಜನರಿಗಿಂತ ಒಂದರಲ್ಲಿಯಾದರೂ ಕಡಿಮೆಯಾಗಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಿಚಾರ ಪೌಲನು ಎಷ್ಟು ದೀರ್ಘವಾಗಿ ಬರೆಯುತ್ತಾನೆಂದು ನೋಡಿರಿ. ಮೊದಲು ಅನೇಕ ಬಾರಿ ಮಾಡಿದಂತೆ ಅವನು ಮತ್ತೊಂದು ಸಾರಿ ಕ್ಷಮೆಯಾಚಿಸುತ್ತಾನೆ. ಅವನು ತನ್ನನ್ನು ಅಪೋಸ್ತಲರಲ್ಲಿ ಅತಿ ಕನಿಷ್ಠದವನೆಂದು ಹೇಳುತ್ತಾನೆ. ಆದರೂ ಅತಿ ಶ್ರೇಷ್ಠರಾದ ಅಪೋಸ್ತಲರಿಗಿಂತ ತಾನು ಯಾವುದರಲ್ಲಿಯೂ ಕಡಿಮೆಯವನಲ್ಲವೆಂದೂ ಹೇಳುತ್ತಾನೆ. ಅವನನ್ನು ಯಾರಾದರೂ ಸಮರ್ಥಿಸಬೇಕಾಗಿತ್ತು, ಆದರೆ ಯಾರೂ ಹಾಗೆ ಮಾಡಲಿಲ್ಲ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 12ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತದೆ: ನಾನು ಹಿಂಸೆಯನ್ನು ಸ್ಥಿರಚಿತ್ತದಿಂದ ತಾಳಿಕೊಳ್ಳುವುದರಲ್ಲಿಯೂ ಸೂಚಕ ಕಾರ್ಯಗಳನ್ನು ಅದ್ಭುತಗಳನ್ನು ಮಹತ್ಕಾರ್ಯಗಳನ್ನು ನಡೆಸಿದ್ದರಲ್ಲಿಯೂ ಅಪೋಸ್ತಲನಿಗೆ ಇರತಕ್ಕ ಲಕ್ಷಣಗಳು ನಿಮ್ಮ ಮಧ್ಯದಲ್ಲಿ ತೋರಿದವು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅಪೋಸ್ತಲರ ಸಂದೇಶಗಳಿಗೆ ಆಧಾರವಾಗುವಂತೆ ಅವನಿಗೆ ಕೆಲವು ಮಹತ್ಕಾರ್ಯಗಳನ್ನು ಮಾಡುವ ವರಗಳು ಕೊಡಲ್ಪಟ್ಟಿದ್ದವು. ಅವರಿಗೆ ರೋಗ ಗುಣಪಡಿಸುವ ವರವಿತ್ತು. ಅವರು ಸತ್ತವರನ್ನು ಎಬ್ಬಿಸಬಲ್ಲವರಾಗಿದ್ದರು. ಬೇರೆ ಭಾಷೆಗಳಲ್ಲಿ ಮಾತನಾಡುತ್ತಿದ್ದರು, ಅಂದರೆ ತಿಳಿಯದ ಭಾಷೆಗಳಲ್ಲ, ಜನರಿಗೆ ತಿಳಿದಿದ್ದ ಭಾಷೆ, ಉಪಭಾಷೆಗಳಲ್ಲಿಯೇ. ಪೌಲನು ಗಲಾತ್ಯ ಸೀಮೆಯಲ್ಲಿ ಸಂಚರಿಸಿದ್ದನು. ಆ ಭಾಗದಲ್ಲಿ ಸುಮಾರು 50ರಷ್ಟು ಭಾಷೆಗಳು, ಉಪಭಾಷೆಗಳೂ ಇದ್ದಿರಬಹುದು. ಪೌಲನು ಅವೆಲ್ಲವನ್ನೂ ಮಾತನಾಡಬಲ್ಲವನಾಗಿದ್ದನು. ಅವನು ಅವುಗಳನ್ನು ಕಲಿಯುತ್ತಿದ್ದನೋ ಇಲ್ಲ. ಆ ದಿನಗಳಲ್ಲಿ ರೋಮ್ ಸಾಮ್ರಾಜ್ಯದಲ್ಲಿ ದೇವರ ವಾಕ್ಯವನ್ನು ಅವಸರವಾಗಿ ಸಾರಬೇಕಾದ ಅಗತ್ಯವಿತ್ತು. ಆದ್ದರಿಂದ ಅಪೋಸ್ತಲರಿಗೆ ಈ ವರಗಳು ಕೊಡಲ್ಪಟ್ಟಿದ್ದವು. ಈ ದಿನಗಳಲ್ಲಿ ಸೌವಾರ್ತಿಕರು ಸೇವಾ ಕ್ಷೇತ್ರಗಳಲ್ಲಿನ ಭಾಷೆಗಳನ್ನು ಕಲಿಯಲು ಅನೇಕ ವರ್ಷಗಳೇ ಬೇಕಾಗುತ್ತವೆ. ಪ್ರಿಯರೇ, ಸೂಚಕ ಕಾರ್ಯಗಳನ್ನು ಅದ್ಭುತಗಳನ್ನು ಮಹತ್ಕಾರ್ಯಗಳನ್ನು ನಡೆಸಿದ್ದರಲ್ಲಿಯೂ ಅಪೋಸ್ತಲನಿಗೆ ಇರತಕ್ಕ ಲಕ್ಷಣಗಳು ನಿಮ್ಮ ಮಧ್ಯದಲ್ಲಿ ತೋರಿದವು ಎಂಬುದಾಗಿ ನೋಡುತ್ತೇವೆ. ಅಪೋಸ್ತಲರಲ್ಲಿದ್ದ ವರಗಳು ಅವನಲ್ಲಿಯೂ ಇದ್ದದ್ದರಿಂದ ಅವನು ಒಬ್ಬ ಅಪೋಸ್ತಲನೆಂದು ಅವರು ಗುರುತಿಸಿಕೊಳ್ಳುವಂತಾಯಿತು. ನಾವು ಒಂದು ಅದ್ಭುತವಾದ ವಾಕ್ಯ ಭಾಗವನ್ನು ದಾಟಿ ಬಂದೆವು. ಒಬ್ಬರು ಹೇಳಿದ್ದೇನೆಂದರೆ,
ಪೌಲನು ತನ್ನ ಪರಲೋಕದ ಅನುಭವವನ್ನು ಹೇಳದೇ ಇದ್ದದಕ್ಕೆ ಕಾರಣವೇನೆಂದರೆ ಅಲ್ಲಿಗೆ ಹೋಗಲು ಜನರು ಮುಗಿಬೀಳಬಹುದು ಎಂದು. ಅದು ನನಗೆ ತಿಳಿಯದು. ಆದರೆ ನಾವು ಪರಲೋಕದ ಯೋಚನೆಯಲ್ಲೇ ಮುಳುಗಿ ಹೋಗಿ ರಕ್ಷಕನ ಕುರಿತು ಕೇಳಬೇಕಾದ ಅಗತ್ಯತೆಯಲ್ಲಿರುವ ನಾಶನ ಪಾತ್ರವಾದ ಈ ಲೋಕವನ್ನೇ ಮರೆತು ಬಿಡಬಹುದು. ಪರಲೋಕವು ಅದ್ಭುತವಾದ ಸ್ಥಳವಾಗಿದೆ. ನಾವು ಜನರಿಗೆ ಸುವಾರ್ತೆಯನ್ನು ತಲುಪಿಸಿ ಅವರೂ ಪರಲೋಕಕ್ಕೆ ಸೇರುವಂತೆ ಮಾಡಬೇಕು. ಕರ್ತನಲ್ಲಿ ಪ್ರಿಯರೇ, ನಾವು ಪರಲೋಕದ ಕುರಿತಾಗಿ ನಿಮಗೆ ಹೆಚ್ಚೇನು ಹೇಳಲಾಗದಿದ್ದರೂ ಪರಲೋಕದಲ್ಲಿರುವ ಒಬ್ಬಾತನ ಕುರಿತು ಹೇಳಬಲ್ಲೆ. ನಾವು ಆತನ ಕುರಿತು, ಅಂದರೆ ಕರ್ತನಾದ ಯೇಸು ಕ್ರಿಸ್ತನ ಕುರಿತು ಮಾತನಾಡಬಹುದು. ನಾವು ಆತನ ಮೇಲೆ ನಮ್ಮ ದೃಷ್ಟಿಯನ್ನಿಡಬೇಕಾಗಿದೆ. ಈ ಪತ್ರಿಕೆಯು ಇದನ್ನು ಎಷ್ಟು ಒತ್ತಿ ಹೇಳಿದೆ ನೋಡಿರಿ. ಆತನನ್ನೇ ದೃಷ್ಟಿಸುತ್ತಾ ನಾವು ಅನೇಕ ವಿಚಾರಗಳಲ್ಲಿ ಆತನಂತೆಯೇ ಆಗುತ್ತೇವೆ. ನಾವು ಆತನ ಮೇಲೆ ನಮ್ಮ ದೃಷ್ಟಿಯನ್ನಿಟ್ಟರೆ ನಮ್ಮ ಈ ಲೋಕದ ಯಾತ್ರಿಕನ ಸಂಚಾರವು ಬಹು ಸುಲಭವಾದದ್ದಾಗಿರುತ್ತದೆ. ಸೂರ್ಯನ ಬಿಸಿ ಅಷ್ಟಾಗಿ ತಾಗುವುದಿಲ್ಲ. ದಿನದ ಭಾರವು ಅಷ್ಟು ಕಷ್ಟಕರವಾಗುವುದಿಲ್ಲ. ಜೀವನದ ಬಿರುಗಾಳಿಗಳು ಅಷ್ಟು ಬಲವಾಗಿರುವುದಿಲ್ಲ. ನಮ್ಮ ಲಕ್ಷ್ಯವನ್ನು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಕೇಂದ್ರೀಕರಿಸಿ ಇಡೋಣ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಪೌಲನು ಕೊರಿಂಥಕ್ಕೆ ಮತ್ತೊಮ್ಮೆ ಬರಲು ಯೋಚಿಸ್ತಾನೆ ಎಂಬುದಾಗಿ ನೋಡೋಣ. ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 12ನೇ ಅಧ್ಯಾಯ 13 ಮತ್ತು 14ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನನ್ನನ್ನು ಸಂರಕ್ಷಿಸುವ ಭಾರವನ್ನು ನಾನು ನಿಮ್ಮ ಮೇಲೆ ಹಾಕಲಿಲ್ಲವೆಂಬುವ ಒಂದೇ ವಿಷಯದಲ್ಲಿ ಹೊರತು ಇನ್ನಾವ ವಿಷಯದಲ್ಲಿಯೂ ನಿಮ್ಮನ್ನು ಮಿಕ್ಕಾದ ಸಭೆಗಳವರಿಗಿಂತ ಕಡಿಮೆ ಮಾಡಲಿಲ್ಲವಲ್ಲ. ನಾನು ಮಾಡಿದ ಈ ಅನ್ಯಾಯವನ್ನು ಕ್ಷಮಿಸಿರಿ. ಇಗೋ, ನಾನು ನಿಮ್ಮ ಬಳಿಗೆ ಬರುವುದಕ್ಕೆ ಸಿದ್ಧವಾಗಿರುವುದು ಇದು 3ನೆಯ ಸಾರಿ, ಮತ್ತು ನಿಮಗೆ ಭಾರವಾಗಿರುವುದಿಲ್ಲ. ನಾನು ನಿಮ್ಮ ಸೊತ್ತನ್ನು ಆಶಿಸದೆ ನಿಮ್ಮನ್ನೇ ಆಶಿಸುತ್ತೇನೆ. ಮಕ್ಕಳು ತಂದೆ ತಾಯಿಗಳಿಗೋಸ್ಕರ ದ್ರವ್ಯವನ್ನು ಕೂಡಿಸುವುದು ಧರ್ಮವಲ್ಲ, ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಕೂಡಿಸುವುದೇ ಧರ್ಮ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಅವರಿಗೆ ಆತ್ಮಿಕ ತಂದೆಯಾಗಿದ್ದನು. ಅವನು ಅವರನ್ನು ಕ್ರಿಸ್ತನ ಬಳಿಗೆ ನಡೆಸಿದ್ದನು ಮತ್ತು ಕೊರಿಂಥದಲ್ಲಿ ಸಭೆಯನ್ನೂ ಸ್ಥಾಪಿಸಿದ್ದನು. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 12ನೇ ಅಧ್ಯಾಯ 15ನೇ ವಚನ ಹೀಗೆ ಹೇಳುತ್ತದೆ: ನಾನಂತೂ ನನಗಿರುವುದನ್ನು ನಿಮ್ಮ ಆತ್ಮ ಸಂರಕ್ಷಣೆಗೋಸ್ಕರ ಅತೀ ಸಂತೋಷದಿಂದ ವೆಚ್ಚ ಮಾಡುತ್ತೇನೆ, ನನ್ನನ್ನೇ ವೆಚ್ಚ ಮಾಡಿಕೊಳ್ಳುತ್ತೇನೆ. ನಾನು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸಿದರೆ ನೀವು ನನ್ನನ್ನು ಕಡಿಮೆಯಾಗಿ ಪ್ರೀತಿಸುತ್ತೀರೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾನು ನಿಮ್ಮನ್ನು ಹೆಚ್ಚು ಪ್ರೀತಿಸಿದಷ್ಟೇ ನನಗೆ ಸಿಕ್ಕುವ ಪ್ರೀತಿ ಕಡಿಮೆಯೋ ಎಂಬುದಾಗಿ ನೋಡುವಾಗ ಅದು ಒಂದು ದೂರಿನಂತೆ ಕಾಣುತ್ತದಲ್ಲವೋ? ಆದರೆ ಅವನು ಪರಲೋಕದಲ್ಲಿ ನೋಡಿದ್ದನ್ನು ಅವರಿಗೆ ತಿಳಿಸಬಾರದೆಂದು ಪವಿತ್ರಾತ್ಮನು ಒತ್ತಾಯಿಸಿದನು. ಅದರ ಬದಲಿಗೆ ತನ್ನ ಶ್ರಮೆ ನಿರಾಶೆಗಳ ಕುರಿತು ಹೇಳಬೇಕೆಂದು ತಿಳಿಸಿದ್ದನು. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 12ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಒಂದು ವೇಳೆ ನೀವು ಅದಿರಲಿ, ತಾನು ನಮಗೆ ಭಾರವಾಗದೆ ಹೋದರೂ ಯುಕ್ತಿಯುಳ್ಳವನಾಗಿದ್ದು ನಮ್ಮನ್ನು ಉಪಾಯದಿಂದ ಸುಳುಕೊಂಡನೆಂದು ಹೇಳಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಮನುಷ್ಯನನ್ನು ನೋಡಿರಿ. ಅವನು ಹೇಳುತ್ತಾನೆ, ನಾನು ನಿಮಗಿರುವುದನ್ನು ಆಶಿಸಲಿಲ್ಲ, ನಿಮ್ಮನ್ನೇ ಆಶಿಸಿದೆನು. ನಿಮ್ಮನ್ನು ಕ್ರಿಸ್ತನಿಗಾಗಿ ಗೆದ್ದುಕೊಳ್ಳಬೇಕೆಂದು ಆಶಿಸಿದೆನು. ಕರ್ತನಾದ ಯೇಸು ತನ್ನ ಅಪೊಸ್ತಲರಿಗೆ ಹೇಳಿದ್ದು ಇದನ್ನೇ ಅಲ್ಲವೇ? ಆತನು ಹೇಳಿದ್ದು, ನನ್ನ ಹಿಂದೆ ಬನ್ನಿರಿ, ನಾನು ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡುತ್ತೇನೆ ಎಂಬುದಾಗಿ. ಇದನ್ನು ನಾವು ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 19ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಅವರು ಹಿಡಿದ ಪ್ರತಿಯೊಂದು ಮೀನಿನ ಬಾಯಲ್ಲೂ ಚಿನ್ನದ ನಾಣ್ಯ ಸಿಗುತ್ತದೆಂದು ಆತನು ಹೇಳಲಿಲ್ಲ. ಅವರನ್ನು ಮನುಷ್ಯರ ಬೆಸ್ತರನ್ನಾಗಿ ಮಾಡುತ್ತೇನೆಂದು ಹೇಳಿದ್ದು ಅದಕ್ಕೇನೆ ಪ್ರಾಮುಖ್ಯತೆ ಇದೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 12ನೇ ಅಧ್ಯಾಯ 17 ಮತ್ತು 18ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಾನು ನಿಮ್ಮ ಬಳಿಗೆ ಕಳುಹಿಸಿದವರಲ್ಲಿ ಯಾವನ ಮೂಲಕವಾಗಿಯಾಗಲಿ ನಿಮ್ಮನ್ನು ವಂಚಿಸಿ ಏನಾದರೂ ತೆಗೆದುಕೊಂಡೇನೋ? ನಿಮ್ಮ ಬಳಿಗೆ ಹೋಗುವುದಕ್ಕೆ ನಾನು ತೀತನನ್ನು ಬೇಡಿಕೊಂಡು ಅವನ ಜೊತೆಯಲ್ಲಿ ಆ ಸಹೋದರನನ್ನು ಕಳಿಸಿಕೊಟ್ಟೆನಷ್ಟೇ. ತೀತನು ನಿಮ್ಮನ್ನು ವಂಚಿಸಿ ಏನಾದರೂ ತೆಗೆದುಕೊಂಡನೋ? ನಾವಿಬ್ಬರೂ ಒಬ್ಬ ಆತ್ಮನಿಂದ ಪ್ರೇರಿತರಾಗಿ ಒಂದೇ ಹೆಜ್ಜೆ ಜಾಡಿನಲ್ಲಿ ನಡೆಯಲಿಲ್ಲವೋ ಎಂಬುದಾಗಿ. ಪ್ರಿಯರೇ, ಪೌಲನು
ಜಾಣ್ಮೆಯ ವಿಧಾನಗಳನ್ನು ಅನುಸರಿಸಲಿಲ್ಲ. ಅವನು ದೇವರ ವಾಕ್ಯವನ್ನು ಸರಳವಾಗಿ ಸಾರಿದನು. ಇತರರನ್ನು ಕೊರಿಂಥದವರಿಂದ ಲಾಭ ಪಡೆಯುವುದಕ್ಕಾಗಿ ತನ್ನ ನಂತರ ಕಳುಹಿಸಲಿಲ್ಲ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 12ನೇ ಅಧ್ಯಾಯ 19 ಮತ್ತು 20ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಾವು ಇಷ್ಟು ಹೊತ್ತು ನಿಮ್ಮ ಮುಂದೆ ಪ್ರತಿವಾದ ಮಾಡುವವರೆಂದು ನೆನೆಸುತ್ತೀರೋ? ನಿಮ್ಮ ಮುಂದೆಯಲ್ಲ, ದೇವರ ಸನ್ನಿಧಾನದಲ್ಲಿಯೇ ನಾವು ಕ್ರಿಸ್ತನಲ್ಲಿದ್ದು ಮಾತನಾಡುವವರಾಗಿದ್ದೇವೆ. ಪ್ರಿಯರೇ, ನಾವು ಮಾತನಾಡುವುದೆಲ್ಲ ನಿಮ್ಮ ಭಕ್ತಿ ವೃದ್ಧಿಗೋಸ್ಕರವೇ ಆಗಿದೆ. ನಾನು ಬಂದಾಗ ಒಂದು ವೇಳೆ ನೀವು ನನ್ನ ಇಷ್ಟದ ಪ್ರಕಾರ ಇರುವುದಿಲ್ಲವೇನೋ? ನಾನು ನಿಮ್ಮ ಇಷ್ಟದ ಪ್ರಕಾರ ತೋರುವುದಿಲ್ಲವೇನೋ? ಒಂದು ವೇಳೆ ನಿಮ್ಮಲ್ಲಿ ಜಗಳ, ಹೊಟ್ಟೆಕಿಚ್ಚು, ದ್ವೇಷ, ಸ್ವಾರ್ಥಬುದ್ಧಿ, ಚಾಡಿ ಹೇಳುವುದು, ಕಿವಿಯೂದುವುದು, ಉಬ್ಬಿಕೊಳ್ಳುವುದು, ಕಲಹ ಎಬ್ಬಿಸುವುದು ಇವುಗಳನ್ನು ಕಾಣಬಹುದೋ ಏನೋ? ನನಗೆ ಸಂಶಯವುಂಟು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ತಾನು ಅಲ್ಲಿಗೆ ಹೋದಾಗ ಈ ಸಂಗತಿಗಳನ್ನು ಕಾಣುವೆನೆಂದು ಪೌಲನು ನಿರೀಕ್ಷಿಸಿದನು. ಅವರು ಪೌಲನ ಕುರಿತು ಹೆಚ್ಚಿನದನ್ನು ಎದುರು ನೋಡುತ್ತಿದ್ದರು. ಅವನು ಅವರಿಂದ ವಿಶೇಷವಾದದನ್ನು ನಿರೀಕ್ಷಿಸುತ್ತಿದ್ದನು. ಆದರೆ ಅವನು ಏನನ್ನು ಕಂಡುಕೊಳ್ಳಬಹುದು? ಚರ್ಚೆಗಳು, ವಾಗ್ವಾದಗಳು. ಪ್ರೀತಿಯುಳ್ಳ ದೇವಜನರೇ, ನಾನು ಅನೇಕ ವರ್ಷಗಳಿಂದ ಸೇವೆಯಲ್ಲಿದ್ದೇನೆ. ಈಗ ಯಾವ ಚರ್ಚೆಯನ್ನು ಮಾಡುವ ಉತ್ಸಾಹ ನನಗಿಲ್ಲ. ಆಗಾಗ ನನ್ನ ಕಾರ್ಯಕ್ರಮವು ಕೇಳುವವರಿಂದ ಉದ್ದವಾದ ಪತ್ರಗಳು ಬರುತ್ತಿದ್ದು, ಅವರು ಯಾವುದಾದರೊಂದು ಬೋಧನೆಯ ಕುರಿತು ನಾನು ಹೇಳಿದ್ದರ ವಿಚಾರವಾಗಿ ಚರ್ಚೆ ಮಾಡಲು ಬಯಸುತ್ತಾರೆ. ಪ್ರಿಯ ಸ್ನೇಹಿತನೇ, ನಿನ್ನ ಅಭಿಪ್ರಾಯವನ್ನು ತಿಳಿಸು ಮತ್ತು ನನಗಾಗಿ ಪ್ರಾರ್ಥಿಸು. ಆಗ ನನ್ನ ಅಭಿಪ್ರಾಯ ತಪ್ಪಾಗಿದ್ದರೆ ನಾನು ಸತ್ಯಕ್ಕೆ ನಡೆಸಲ್ಪಡುವಂತೆ ದೇವರಾತ್ಮನು ಸಹಾಯ ಮಾಡಲಿ. ನಿಮ್ಮ ಉದ್ದವಾದ ಪತ್ರದಿಂದ ನಾನು ನನ್ನ ಅಭಿಪ್ರಾಯವನ್ನು ಬದಲಾಯಿಸಲಿಕ್ಕಿಲ್ಲ. ಯಾಕಂದರೆ ಅದನ್ನು ಓದುವಷ್ಟು ತಾಳ್ಮೆ ನನ್ನಲ್ಲಿರಲಿಕ್ಕಿಲ್ಲ. ನಾನು ಬೇರೆಯವರ ಅಭಿಪ್ರಾಯವನ್ನು ದ್ವೇಷಿಸುವವನು, ಸಂಕುಚಿತ ಮನೋಭಾವದವನು ಎಂದು ನಿಮಗೆ ಯಾರಾದರೂ ಹೇಳಬಹುದು. ಪ್ರಿಯರೇ, ನಮ್ಮ ಕೆಲಸ ದೇವರ ವಾಕ್ಯದ ಪ್ರಸಾರವೇ. ಬೇರಾವ ಚರ್ಚೆಯಲ್ಲೂ ನನಗೆ ಆಸಕ್ತಿ ಇಲ್ಲ. ನಾನು ಸತ್ಯವೇದದಿಂದ ದೇವರ ವಾಕ್ಯವನ್ನು ಬೋಧಿಸುತ್ತಾ ಹೋಗುತ್ತೇನೆ. ಪ್ರಿಯರೇ, ಪೌಲನು ಇಲ್ಲಿ ಹೇಳಿದ ಎಲ್ಲ ಸಂಗತಿಗಳು ಈಗಿನ ಸಭೆಗಳಲ್ಲಿ ತುಂಬಿ ಹೋಗಿವೆ. ವಾಗ್ವಾದಗಳು, ಹೊಟ್ಟೆ ಕಿಚ್ಚುಗಳು, ಕೋಪ, ಜಗಳಗಳು, ಪ್ರತಿವಾದಗಳು. ನೀನು ಇಂಥವರ ಕುರಿತು ಕೇಳಿದ್ದೀಯಾ? ಇಲ್ಲ, ಕೇಳಿಲ್ಲ. ಹಾಗಾದರೆ ಕೇಳು. ಬಳಿಕ ಬೇರೆಯವರ ಕುರಿತಾಗಿ ಕೆಟ್ಟ ಕೆಟ್ಟ ಸಂಗತಿಗಳನ್ನು ಹೇಳತೊಡಗುತ್ತಾರೆ. ಪ್ರಿಯರೇ, ಪಿಸು ಮಾತುಗಳು ಶುರುವಾಗುತ್ತದೆ. ಒಬ್ಬರು ಹೇಳಿದ್ದಾರೆ, ನಮಗೆ ಪಿಸು ಮಾತಿನಲ್ಲಿ ಹೇಳಲ್ಪಟ್ಟ ಎಲ್ಲವನ್ನೂ ನಾವು ನಂಬುತ್ತೇವೆ ಎಂದು. ಎಂಥ ವಿಪರ್ಯಾಸವಲ್ಲವೇ? ಪ್ರೀತಿಯುಳ್ಳ ದೇವಜನರೇ, ಇನ್ನೊಂದು ಪದವಿದೆ, ಉಬ್ಬಿಕೊಳ್ಳುವುದು. ಪೌಲನು ಏನನ್ನು ಅರ್ಥ ಮಾಡಿಕೊಂಡನೋ ನನಗೆ ತಿಳಿಯದು. ಇದಕ್ಕೆ ಅತ್ಯುತ್ತಮ ವಿವರಣೆ ಡಾಕ್ಟರ್ H.A. ಐರ್ನ್ಸೈಡ್ ಅವರು ಕೊಟ್ಟದ್ದು. ಅವರಿಗೆ ಈ ಮಾತು ಓದುವಾಗ ಬಾವಿ ಇಲ್ಲವೇ ಕೆರೆಯ ಬದಿಯಲ್ಲಿ ಉಬ್ಬಿಕೊಂಡು ಕುಳಿತ ಕಪ್ಪೆಯ ಚಿತ್ರ ಎದುರಿಗೆ ಬರುತ್ತಿತ್ತು. ಅದು ಯಾವಾಗಲೂ ಇರುವುದಕ್ಕಿಂತ ಇಮ್ಮಡಿ ದೊಡ್ಡದಾಗಿರುತ್ತಿತ್ತು. ಮತ್ತೇನಾಗುತ್ತದೆ? ನೀನು ಅದಕ್ಕೆ ಕಲ್ಲು ಒಗೆದರೆ ಅದು ಕೂಡಲೇ ಮೊದಲಿನಂತೆ ಚಿಕ್ಕದಾಗಿ ನೀರಿನೊಳಕ್ಕೆ ಆರಿಹೋಗುತ್ತದೆ. ಈ ಉಬ್ಬಿಕೊಳ್ಳುವುದು ಎಂಬುದನ್ನು ವಿವರಿಸುವ ಸರಿಯಾದ ಶಬ್ದ ಸ್ವಪ್ರತಿಷ್ಠೆ ಎಂಬುದು. ನಮ್ಮಲ್ಲಿ ಅನೇಕ ಸ್ವಪ್ರತಿಷ್ಠೆಯ ಕ್ರೈಸ್ತರಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಕಲಹ ಎಬ್ಬಿಸುವುದು ಎಂಬುದಾಗಿ ನೋಡುವಾಗ ಸಭೆಯಲ್ಲಿ ತೊಂದರೆಯನ್ನುಂಟು ಮಾಡುವುದು. ಚಿಕ್ಕ ಚಿಕ್ಕ ಗುಂಪುಗಳು ಸೇರಿಕೊಂಡು ಸಮಸ್ಯೆಯನ್ನುಂಟು ಮಾಡುತ್ತಾರೆ. ಅವರ ವಿರುದ್ಧ ದೂರಿಗೆ ಸಹಿ ಸಂಗ್ರಹ ಮಾಡುವುದು ಇತ್ಯಾದಿಗಳನ್ನು ಮಾಡುತ್ತಾರೆ. ಅದರಿಂದ ಕಲಹಗಳುಂಟಾಗುತ್ತವೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 12ನೇ ಅಧ್ಯಾಯ 21ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಾನು ತಿರುಗಿ ಬಂದಾಗ ನನ್ನ ದೇವರು ನಿಮ್ಮ ವಿಷಯದಲ್ಲಿ ನನ್ನನ್ನು ನಾಚಿಕೆಗೆ ಗುರಿ ಮಾಡನೆಂತಲೂ ಪೂರ್ವದಲ್ಲಿ ಬಂಡುತನ, ಹಾದರತನ, ಪೋಖರಿತನಗಳನ್ನು ನಡೆಸಿ ಪಶ್ಚಾತ್ತಾಪ ಪಡೆದಿರುವ ಅನೇಕರ ವಿಷಯವಾಗಿ ನಾನು ದುಃಖ ಪಡಬೇಕಾಗಿತ್ತೆಂತಲೂ ನನಗೆ ಭಯವುಂಟು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕೊರಿಂಥವು ಒಂದು ಕೆಟ್ಟು ಹೋದ ಪಟ್ಟಣವಾಗಿತ್ತು. ರೋಮಾಯ ಸಾಮ್ರಾಜ್ಯದಲ್ಲೆಲ್ಲ ಅದು ಒಂದು ಪಾಪಗಳ ಕೇಂದ್ರವೆಂದು ಪ್ರಸಿದ್ಧವಾಗಿತ್ತು. ಲಾಸ್ ವೇಗಸ್, ರೇನೋ ಹಾಗೂ ಇತರ ಕೆಟ್ಟ ನಗರಗಳೆಲ್ಲವೂ ಅಲ್ಲಿ ಒಟ್ಟಾದ ಹಾಗಿತ್ತು.
ಜನರು ಪಾಪಕೃತ್ಯಗಳಿಗಾಗಿಯೇ ಅಲ್ಲಿಗೆ ಹೋಗುತ್ತಿದ್ದರು. ಪಾಪ ಹೆಚ್ಚಾದಲ್ಲೇ ಕೃಪೆಯು ಹೆಚ್ಚಾಗುತ್ತದೆ ಎಂಬುದು ಸತ್ಯವಾದದ್ದು. ಆದರೂ ಕೊರಿಂಥದ ಜನರು ಈ ಪಾಪಕೃತ್ಯಗಳನ್ನು ಬಹಳ ಹಗುರವಾಗಿ ಕಾಣುತ್ತಿದ್ದರು. ಪ್ರೀತಿಯುಳ್ಳ ದೇವಜನರೇ, ಇದು ಸಭೆಯ ಕುರಿತು ಒಳ್ಳೆಯ ಚಿತ್ರಣವಲ್ಲ, ಅಲ್ಲವೇ? ಈ ಪತ್ರಿಕೆಯನ್ನು ಓದಿದ ನೀವು ಹಾಗೆಯೇ ಭಾವಿಸಬಹುದು. ಕೊರಿಂಥದ ಸ್ಥಳೀಯ ಸಭೆ ಖಂಡಿತವಾಗಿಯೂ ಒಳ್ಳೆಯ ಸಭೆಯಾಗಿರಲಿಲ್ಲ ಎಂದು. ಅದು ಸತ್ಯವಾದದ್ದೇ. ಅದು ಆ ಸಭೆಯ ಕುರಿತಾಗಿ ಮಾತ್ರವಲ್ಲ, ಇಂದಿನ ಅನೇಕ ಸಭೆಗಳ ಕುರಿತು ಸತ್ಯವಾಗಿದೆ. ಸ್ವಲ್ಪ ನಿಂತು ಈ ಕುರಿತಾಗಿ ನೋಡೋಣ. ಒಂದು ವೇಳೆ ದೇವರು ಸಭೆಯನ್ನು ಲೋಕದೊಳಗಿಂದ ಈಗಲೇ ತೆಗೆದು ಬಿಡುವುದಾದರೆ, ಲೋಕದಲ್ಲಿರುವ ಎಲ್ಲ ನಿಜ ವಿಶ್ವಾಸಿಗಳನ್ನು ಆತನು ತೆಗೆದುಬಿಟ್ಟರೆ ಏನಾದೀತು? ಆಗ ಮಹಾಸಂಕಟ ಕಾಲವು ಆರಂಭವಾಗುತ್ತದೆಂದು ನಾವು ನೆನೆಸುತ್ತೇವೆ. ಮಹಾಸಂಕಟಕ್ಕೆ ಕೊಡುಗೆ ಆಗಿರುವುದು ಸಭೆಯು ಇಲ್ಲದಿರುವುದು ಕೂಡ ಆಗಿರುತ್ತದೆ. ಸಭೆ ಈ ದಿನಗಳಲ್ಲಿ ಭೂಮಿಗೆ ಉಪ್ಪಾಗಿರುತ್ತದೆ, ಲೋಕಕ್ಕೆ ಬೆಳಕಾಗಿದೆ ಮತ್ತು ಪವಿತ್ರಾತ್ಮನು ಸಭೆಯಲ್ಲಿ ವಾಸವಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಲೋಕವು ಕೆಟ್ಟದಾಗುತ್ತಾ ಹೋಗುತ್ತಿದೆಯೋ ಒಳ್ಳೆಯದಾಗಿದೆಯೋ? ಕೆಲವರು ಹೇಳುವಂತೆ ಸಭೆಯು ಲೋಕವನ್ನು ಸುಧಾರಿಸಲಿಲ್ಲ. ಯಾಕಂದರೆ ಲೋಕವು 2000 ವರ್ಷಗಳ ಹಿಂದೆ ಇದ್ದದಕ್ಕಿಂತ ತುಂಬ ಕೆಟ್ಟು ಹೋಗಿದೆ. ಆದರೆ ನಾನು ಅದನ್ನು ಒಪ್ಪುವುದಿಲ್ಲ. ತಿಮೋತಿನಿಗೆ ಬರೆದಂಥ 2ನೇ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನದಲ್ಲಿ ಹೀಗೆ ಓದುತ್ತೇವೆ: ಆದರೆ ದುಷ್ಟರು, ವಂಚಕರು, ಇತರರನ್ನು ಮೋಸ ಮಾಡುತ್ತಾ ತಾವೇ ಮೋಸ ಹೋಗುತ್ತಾ ಹೆಚ್ಚಾದ ಕೆಟ್ಟತನಕ್ಕೆ ಹೋಗುವರು ಎಂದು ಬರೆದಿದೆ. ಪ್ರಿಯರೇ, ಆದರೆ ಲೋಕವು ಕೆಡುತ್ತಾ ಇದೆ ಎಂದು ಇಲ್ಲಿ ಹೇಳಿಲ್ಲ. ಕೆಟ್ಟ ಜನರು ಹೆಚ್ಚಾದ ಕೆಟ್ಟತನಕ್ಕೆ ಹೋಗುವರೆಂದು ಹೇಳಿದೆ. ಅಂದರೆ ಅವರು ತಮ್ಮ ಜೀವಮಾನ ಕಾಲದಲ್ಲಿ ಹೆಚ್ಚು ಕೆಟ್ಟವರಾಗಿರುತ್ತಾರೆ ಮತ್ತು ಇನ್ನೊಂದು ತಲತಲಾಂತರದವರು ಬರುತ್ತಾರೆ. ಲೋಕವು 2000 ವರ್ಷಗಳ ಹಿಂದೆ ಇದ್ದದಕ್ಕಿಂತ ಸ್ವಲ್ಪ ಒಳ್ಳೆಯದಾಗಿರುತ್ತದೆ. ಯಾಕಂದರೆ ಆಗ ಲೋಕವು ಕ್ಷಮೆಯಿಲ್ಲದ ಒಂದು ಪಾಪವನ್ನು ಮಾಡಿತ್ತು. ಆದರೆ ಕರ್ತನಾದ ಯೇಸು, ತಂದೆಯೇ ಅವರನ್ನು ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಎಂದು ಕೇಳಿಕೊಂಡನು. ಇದನ್ನು ನಾವು ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನದಲ್ಲಿ ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಅವರು ದೇವರ ಮಗನನ್ನು ಕ್ರೂಜಿಗೆ ಹಾಕಿದರು. ಈಗ ಜಗತ್ತು ಯೇಸು ಕ್ರಿಸ್ತನನ್ನು ಅಲ್ಲಗಳೆಯುವ ಮೂಲಕ ಆತನನ್ನು ತಿರುಗಿ ಕ್ರೂಜಿಗೆ ಹಾಕುತ್ತಾ ಇದೆ ಎಂದು ನನಗೆ ಗೊತ್ತದೆ. ಪ್ರಿಯರೇ, ಈ ಲೋಕದಲ್ಲಿನ ಎಲ್ಲ ಪಾಪಗಳಿಗಿಂತ ಘೋರವಾದದ್ದು ಯೇಸು ಕ್ರಿಸ್ತನನ್ನು ತಿರಸ್ಕರಿಸುವುದೇ ಆಗಿದೆ. ಈ ಲೋಕದ ಪ್ರತಿಯೊಂದು ತಲೆಮಾರಿನವರು ಈ ತಪ್ಪನ್ನು ಮಾಡುತ್ತಿದ್ದಾರೆ. ಪವಿತ್ರಾತ್ಮನು ಬಂದಾಗ ಆತನು ಲೋಕಕ್ಕೆ ಪಾಪದ ಹರುಹನ್ನು ಹುಟ್ಟಿಸುತ್ತಾನೆಂದು ಯೇಸು ಹೇಳಿದ್ದಾನೆ. ಕೆಟ್ಟ ಪಾಪಗಳು ಅನೇಕ ಇವೆ, ಆದರೆ ಎಲ್ಲಕ್ಕಿಂತ ಹೆಚ್ಚಿನ ಪಾಪ ಕ್ರಿಸ್ತನನ್ನು ತಿರಸ್ಕರಿಸುವುದೇ ಆಗಿದೆ. ಈ ಲೋಕದಲ್ಲಿ ಘಟಿಸಿದ ಎಲ್ಲಕ್ಕಿಂತ ಹೆಚ್ಚಿನ ಪಾಪವೆಂದರೆ 2000 ವರ್ಷಗಳ ಹಿಂದೆ ದೇವರ ಮಗನನ್ನು ಕೊಂದದ್ದೇ ಆಗಿದೆ. ಲೋಕವು ಆಗಿನಂತೆ ಕೆಟ್ಟದ್ದು, ಹೀನವಾದದ್ದು, ದುಷ್ಟವೂ ಆಗಿರುತ್ತದೆ. ಪ್ರೀತಿಯುಳ್ಳ ದೇವಜನರೇ, 2000 ವರ್ಷಗಳ ಹಿಂದೆ ಇದ್ದದಕ್ಕಿಂತ ಈಗ ಮನೆ ಮಾಡಲು ಉತ್ತಮ ಸ್ಥಳವಾಗಿದೆ ಎಂದು ನಾನು ಹೇಳುತ್ತೇನೆ. ನಾವು ಹೆಚ್ಚು ಸೌಕರ್ಯಗಳೊಂದಿಗೆ ಜೀವಿಸಬಹುದು. ಆಗಿನದಕ್ಕಿಂತ ಒಳ್ಳೆಯ ಸುಲಭವಾದ ಜೀವಿತಕ್ಕೆ ಅನುಕೂಲವಾಗುವ ಅನೇಕ ಸಂಗತಿಗಳು ಈಗ ಇರುತ್ತವೆ. ಆದರೆ ನಾವು ತಿಳಿದುಕೊಳ್ಳಬೇಕಾದ ಸಂಗತಿ ಏನೆಂದರೆ, ಇಸ್ರಾಯೇಲರಿಗೆ ಅರಣ್ಯದಲ್ಲಿ ಹೂಗಿಡಗಳನ್ನು ಬೆಳೆಸುವ ಅಗತ್ಯವಿದ್ದಂತೆ ಲೋಕದಲ್ಲಿ ಹೂಗಿಡ ಬೆಳೆಸುವ ಕೆಲಸ ಸಭೆಯ ಉದ್ದೇಶವಾಗಿರಲಿಲ್ಲ. ಅವರು ಈ ಲೋಕವನ್ನು ಹಾದು ಹೋಗುವ ಪ್ರಯಾಣಿಕರಷ್ಟೇ ಮತ್ತು ಲೋಕಕ್ಕೆ ಕೊಡಬೇಕಾದ ಸಂದೇಶವು ಸಾಕ್ಷಿಯು ಅವರಲ್ಲಿತ್ತು. ಈ ಎಲ್ಲ ಕಾಲಗಳಲ್ಲಿಯೂ ಇದೇ ಸಭೆಯ ಉದ್ದೇಶವಾಗಿತ್ತು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸಭೆ ಎಂದರೆ ದೇವರಿಗಾಗಿ ಪರಿಶುದ್ಧರಾಗಿಯೂ ಆತನಿಗಾಗಿ ಜೀವಿಸುವವರೂ ಆಗಿರಬೇಕಾದ ಜನರ ಗುಂಪು. ಸಭೆ ಹಾಗೆ ಮಾಡುತ್ತದೆ ಮತ್ತು ಅದು ಎಷ್ಟು ಅದ್ಭುತವಾದದ್ದು ಎಂದು ನನಗೆ ಹೇಳಲು ಸಾಧ್ಯವಿರುತ್ತಿದ್ದರೆ ಎಷ್ಟೋ ಒಳ್ಳೆಯದಿತ್ತು. ಈ ಕ್ಷೇತ್ರದಲ್ಲಿನ ಅದರ ಸೋಲಿನಿಂದಾಗಿಯೇ ಹೆಚ್ಚಿನ ಸ್ಥಳೀಯ ಸಭೆಗಳಲ್ಲಿ ದೇವರ ವಾಕ್ಯದ ಕಡೆಗಿನ ಆಸಕ್ತಿ ಕಡಿಮೆಯಾಗಲು ಕಾರಣ. ಸಭೆ ತನ್ನ ಆಂತರಿಕ ಸಮಸ್ಯೆಗಳಿಂದ ತುಂಬಿ ಹೋಗಿದೆ. ಆದರೆ ಇದರಿಂದಾಗಿ ಕ್ರಿಸ್ತನಿಂದ ಗುರುತಿಸಲ್ಪಟ್ಟ ಗುಂಪೇ ಸಭೆ ಎಂಬ ಸತ್ಯ ಬದಲಾಗಲಿಲ್ಲ. ಆತನು ಅದನ್ನು ಶುದ್ಧಪಡಿಸುವುದಕ್ಕೋಸ್ಕರ, ತೊಳೆಯುವುದಕ್ಕೋಸ್ಕರ ಪ್ರತಿಯೊಬ್ಬ ವಿಶ್ವಾಸಿಯು ದೇವರಿಂದ
ಸ್ವೀಕರಿಸಲ್ಪಡುವುದಕ್ಕೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು. ನಾವು ಇದರಿಂದ ತುಂಬ ದೂರವಿದ್ದರೂ ಆ ದಿಕ್ಕಿನಲ್ಲಿ ಸಾಗಬೇಕಾಗಿದೆ. ಪ್ರೀತಿಯುಳ್ಳ ದೇವಜನರೇ, ರೋಮ್ ಸಾಮ್ರಾಜ್ಯದ ಅತೀ ಕೆಟ್ಟ ಪಟ್ಟಣದಲ್ಲಿನ ಸಭೆಯ ಒಳನೋಟ ಈ ಪತ್ರಿಕೆಗಳಲ್ಲಿದೆ. ಅದು ಎಷ್ಟು ಕೆಟ್ಟದಾಗಿತ್ತು! ಸಭೆ ಸುತ್ತಲಿನ ಜಗತ್ತಿನ ಮೇಲೆ ಪ್ರಭಾವ ಬೀರುತ್ತದೆ. ಆ ಪ್ರಭಾವ ಚಿಕ್ಕದಾಗಿ ಕಂಡರೂ ಆ ದೈವ ಭಕ್ತರು ಲೋಕದಿಂದ ತೆಗೆಯಲ್ಪಟ್ಟರೆ ಲೋಕವು ಇನ್ನೂ ಕೆಟ್ಟದಾಗುತ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ಲೋಕದಲ್ಲಿದ್ದೇವೆ, ಆದರೂ ನಾವು ಈ ಲೋಕದವರಲ್ಲ. ಯೇಸುಕ್ರಿಸ್ತನು ತನ್ನ ಸ್ವರಕ್ತವನ್ನು ಚೆಲ್ಲಿ ನಮ್ಮನ್ನು ಕೊಂಡುಕೊಂಡದರಿಂದ ನಾವು ಆತನ ಸೊತ್ತಾಗಿದ್ದೇವೆ. ನಾವು ಈ ಲೋಕದಲ್ಲಿ ಪ್ರಯಾಣಸ್ಥರಾಗಿದ್ದೇವೆ. ಆದ್ದರಿಂದ ನಮ್ಮ ಈ ಜೀವಿತದಲ್ಲಿ ಯಾವಾಗಲೂ ಯೇಸುಕ್ರಿಸ್ತನ ಅನ್ಯೋನ್ಯತೆಯಲ್ಲಿದ್ದುಕೊಂಡು ಆತನ ಶರೀರದ ಅಂಗಗಳಾಗಿ ಆತನಿಗೆ ಮಹಿಮೆಯಾಗುವ ರೀತಿಯಲ್ಲಿ ಜೀವಿಸೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಯೇಸು ಪ್ರೀತಿಸುತ್ತಾನೆ, ನಿನ್ನನ್ನು ಪ್ರೀತಿಸುತ್ತಾನೆ. ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ಯೇಸು ಪ್ರೀತಿಸುತ್ತಾನೆ. ಪರಿಹಾರ ಮಾಡುವನು. ಯೇಸುವು ನಿನಗೆ ವಿಶೇಷ ಪರಿಹಾರ ಮಾಡುವನು. ಯೇಸು ಪ್ರೀತಿಸುತ್ತಾನೆ. ಕೊರಿಂಥವು ಒಂದು ಕೆಟ್ಟು ಹೋದ ಪಟ್ಟಣವಾಗಿತ್ತು. ರೋಮಾಯ ಸಮಾಜದಲ್ಲೆಲ್ಲ ಅದು ಪಾಪಗಳ ಕೇಂದ್ರವೆಂದು ಪ್ರಸಿದ್ಧವಾಗಿತ್ತು. ಇಂತಹ ಸ್ಥಳದಲ್ಲಿ ಸುವಾರ್ತೆಯ ಪ್ರಕಾಶವು ಮೂಡಿತು. ಅನೇಕರು ಹೊಸ ಜೀವಿತವನ್ನು ಹೊಂದಿಕೊಂಡರು. ನಾವು ಯಾರೇ ಆಗಿದ್ದರೂ, ಎಷ್ಟೇ ಕೆಟ್ಟ ಕಾರ್ಯ ಮಾಡಿದರೂ ಸುವಾರ್ತೆಗೆ ಕಿವಿಗೊಡುವುದಾದರೆ ದೇವರ ವಾಕ್ಯವು ನಮ್ಮನ್ನು ಶುದ್ಧೀಕರಿಸಿ ಹೊಸ ಜೀವಿತಕ್ಕೆ ನಡೆಸ್ತದೆ. ಹಿಂದೆ ಆ ಹೊಸ ಜೀವಿತವನ್ನು ಹೊಂದಿಕೊಳ್ಳೋಣ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದಲ್ಲಿ ದೇವರು ನಿಮಗೆ ಕೊಟ್ಟ ಹೊಸ ಜೀವಿತಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸಿರಿ. ಕರೆ ಮಾಡುವುದರ ಮೂಲಕ ಸೇವೆಯನ್ನು ಬೆಂಬಲಿಸಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.